ವಿಧಾನ ಪರಿಷತ್ ಸದಸ್ಯ ಯತೀಂದ್ರ ಅವರ ಹೇಳಿಕೆ ಒಂದು ಕಾಂಗ್ರೆಸ್ನಲ್ಲಿ ಒಂದು ಹೊಸ ಕಿಚ್ಚನ್ನ ಹೆಬ್ಬಿಸಿದೆ. ಈ ಬಗ್ಗೆ ಮಾತಾಡೋಕೆ ನನ್ನ ಜೊತೆ ಈಗ ಹಿಂದುಳಿದ ವರ್ಗಗಳ ಸಮುದಾಯದ ಸ್ವಾಮೀಜಿ ಅಂತ ಪ್ರಣವಾನಂದ ಸ್ವಾಮೀಜಿ ಮಾತನಾಡ್ತಾ ಹೋಗ್ತೇನೆ. ಸ್ವಾಮೀಜಿ, ಈಗ ರಾಜ್ಯ ರಾಜಕೀಯದಲ್ಲಿ ಕಾಂಗ್ರೆಸ್ನಲ್ಲಿ ಈ ರೀತಿಯಾದಂಥ ಬೆಳವಣಿಗೆ ಆಗ್ತಾ ಇದೆ. ಯತೀಂದ್ರ ಸಿದ್ದರಾಮಯ್ಯ ಕೂಡ ಹೇಳಿದ್ದಾರೆ, ಅಂದ್ರೆ ಮುಖ್ಯಮಂತ್ರಿ ಆಗಿ 5 ವರ್ಷವೂ ಕೂಡ ಸಿದ್ದರಾಮಯ್ಯ ಮುಂದುವರೆದ ಹೈಕಮಾಂಡ್ ನಲ್ಲಿ ಪೌರಶೀಲ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ ಅಂತ. ತಾವು ಕೂಡ ಡಿ.ಕೆ. ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿದ್ರೆ ಒಂದು ಒಗ್ಗಟ್ಟನ್ನ ಪ್ರವೇಶ ಮಾಡಿ ಹಿಂದ ಸಮುದಾಯ ಎಲ್ಲ ಅವ್ರ ಜೊತೆ ಇದೆ ಅಂತ ಹೇಳಿ. ಈಗ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆನ ಯಾವ ರೀತಿ ಸ್ವೀಕರಿಸ್ತೀರಿ ಅಂತ ನೋಡಿ. ಯತೀಂದ್ರ ಸಿದ್ದರಾಮಯ್ಯನವರು ರಾಜಕೀಯದಲ್ಲಿ ಬಹಳ ಜೂನಿಯರ್. ಅವರು ತಂದೆ ಅವರ ಆ ಒಂದು ರಾಜಕೀಯ ಅನುಭವಗಳಿಂದ ಅವರ ಮಾತುಗಳಿಷ್ಟು ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ನಾನು ಹೇಳತಕ್ಕಂಥದ್ದೇನು, ಹೈಕಮಾಂಡಿನ ಕೆಲಸ ಯಾರೂ ಕೂಡ ರಾಜ್ಯದಲ್ಲಿ ಮಾಡಬೇಡಿ. ಹೈಕಮಾಂಡ್ ಏನು ವ್ಯಕ್ತಪಡಿಸಬೇಕು ಅಭಿಪ್ರಾಯಗಳನ್ನು ಅದು ಹೈಕಮಾಂಡ್ ಹೇಳಬೇಕಾಗತ್ತೆ. ಇಲ್ಲಿ ರಾಜ್ಯದ ರಾಜಕಾರಣದಲ್ಲಿ ಇತ್ತೀಚಿನ ದಿನಗಳಲ್ಲಿ ಗೊಂದಲಗಳನ್ನು ತರುವ ಪ್ರಯತ್ನ ಆಗಬಾರದು. ಇದು ಮೊದಲನೇದು. ಅದು ಹೈಕಮಾಂಡ್ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಅವರು ಇವರೆಲ್ಲವನ್ನೇ ಹೇಳಬೇಕಾಗತ್ತೆ. ಆದರೆ ಇಲ್ಲಿ ಸುಮ್ಮನೆ ಹೇಳಿಕೆಗಳು ಕೊಟ್ಟು ಅದನ್ನು ಗೊಂದಲಮಯ ಮಾಡತಕ್ಕಂಥ ಉದ್ದೇಶ. ಮತ್ತು ಇದು ಯತೀಂದ್ರವರ ಹೇಳಿಕೆ ಅಷ್ಟೇ ಅಂತ ನಾನು ತಿಳ್ಕೊಳ್ತಾ ಇಲ್ಲ. ಇದನ್ನ ಹಿಂದೆ ಒಂದು ಶಕ್ತವಾದ ಕೈವಾಡ ಇದೆ, ಒಂದು ಶಕ್ತಿಯನ್ನು ಯತೀಂದ್ರನ ಕಡೆಯಿಂದ ಮಾತಾಡಿಸ್ತಾ ಇದೆ. ಯಾಕಂದರೆ ಯತೀಂದ್ರ ಅಷ್ಟೊಂದು ಇದಲ್ಲ, ಏನು ಬಾಯ್ಕ್ ಬಂದು ಮಾತಾಡೋಕ್ಕೆ ಅವಿದ್ಯಾವಂತರಲ್ಲ, ಒಬ್ಬ ವಿದ್ಯಾವಂತ ವ್ಯಕ್ತಿ ಇದ್ದಾರೆ. ಮಾತನಾಡುವ ಸಂದರ್ಭದಲ್ಲಿ ನೋಡಿಕೊಂಡು ಅವರು ಮಾತಾಡ್ತಾರೆ. ಆದ್ದರಿಂದ ಇದರ ಹಿಂದೆ ಒಂದಷ್ಟು ಶಕ್ತಿಗಳಿದೆ. ಯಾರು ಹೇಳಿಸ್ತಾ ಇದ್ದಾರೆ, ಇದು ಹೈಕಮಾಂಡ್ ತಿಳ್ಕೋಬೇಕಾಗತ್ತೆ. ಹೈಕಮಾಂಡ್ ಇದನ್ನು ಪತ್ತೆ ಹಚ್ಚಬೇಕಾಗತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಈಗ ತಿಮ್ಮು ಕೂಡ ರಾಜ್ಯ ರಾಜಕಾರಣ ಗಮನಿಸ್ತಾ ಇರ್ತೀರಿ. ಸೊ ಹೀಗಾಗಿ ಈಗ ಯತೀಂದ್ರ ಅವರ ಹಿಂದೆ ಯಾರೋ ಒಂದು ಕೈವಾಡ ಇದೆ ಇವರ ಹೇಳಿಕೆಯಿಂದ ಅಂತ, ಯಾರು ಅಂತ ಆಗಿದ್ರೆ ಅಲ್ಲ, ಅದು ಯಾರು ಅಂದಕ್ಕಂಥದ್ದು ಕಾಂಗ್ರೆಸ್ಸಿನ ಹೈಕಮಾಂಡ್ ನಿರ್ಣಯ ತೆಗೆದುಕೊಳ್ಳಬೇಕು. ಅವ್ರು ನೋಡ್ಕೋಬೇಕು, ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಬೇಕು. ಒಂದು ಕಣ್ಣಲ್ಲಿ ಬಣ್ಣ, ಒಂದು ಕಣ್ಣಲ್ಲಿ ಸುಣ್ಣ ಹಚ್ಚಬಾರ್ದು. ತಪ್ಪು ಮಾಡಿದರೆ ಎಲ್ಲೂ ತಪ್ಪು ಆಗ್ತಿರ್ತದೆ, ಅದು ಆಗಬಾರ್ದು. ಅದಕ್ಕೋಸ್ಕರ ಅದು ಮುಖ್ಯಮಂತ್ರಿದ ಮಗನಾದರೂ ಬಂಗಾರದ ಸೂಜಿಯಿಂದ ಕಣ್ಣು ಚುಚ್ಚಿದ್ರೂ ಕೂಡ ಕಣ್ಣು ನೋವಾಗ್ತದೆ. ಅದರಿಂದ ಆ ಸಮಸ್ಯೆಯನ್ನು ಆಗಬಾರ್ದು. ಮತ್ತು ಇವತ್ತಿನ ಈ ವ್ಯವಸ್ಥೆ ಒಳಗಡೆ ದಿನನಿತ್ಯ ಇದೇ ನಡೀತಾ ಇದೆ. ಈ ಕಾಂಗ್ರೆಸ್ ಹೈಕಮಾಂಡಿಗೆ ಏನಾಗಿದೆ, ರಾಜ್ಯದಲ್ಲಿ ಇರೋದೇ ದೇಶದಲ್ಲಿ 2-3 ರಾಜ್ಯದಲ್ಲಿದೆ. ಇದನ್ನೇ ಕೂಡ ಗೊಂದಲಮಯ ಮಾಡ್ತಾ ಇದ್ದೀರಲ್ಲ. ಈ ಹೈಕಮಾಂಡಿಗೆ ನಿಮಗೆ ಆ ಹೈಕಮಾಂಡಿನ ಪವರ್ ತಮ್ಮಲ್ಲಿ ಯಾರಲ್ಲಿ ಇಲ್ವೇ? ಯಾಕೆಂದ್ರೆ ಈ ರೀತಿಯಲ್ಲಿ ಗೊಂದಲ ಮಾಡಿ ಎದುಗ್ಬಿಟ್ಟಿದ್ದೀರಿ. ಖಂಡಿತವಾಗಿ ಕಟಂಡರಾಗಿ ಒಂದು ನಿರ್ಣಯವನ್ನು ಹೇಳಕ್ಕೆ ತಮಗೆ ಯಾಕೆ ಸಾಧ್ಯವಾಗ್ತಾ ಇಲ್ಲ ಅಂತಕ್ಕಂಥ ಪ್ರಶ್ನೆ. ಇವರಾದ್ರೆ ಅಂತ ಹೇಳಬೇಕಿತ್ತು, ಇಲ್ಲ ಇವರೇ ಆಗ್ತದೆ ಹೇಳಬೇಕಿತ್ತು. ಯಾವುದೂ ಹೇಳದೆ ರಾಜ್ಯದ ಜನರ ಆಡಳಿತ ವ್ಯವಸ್ಥೆಯಲ್ಲಿ ಗೊಂದಲಗಳನ್ನು ತರುವ ವ್ಯವಸ್ಥೆಯಲ್ಲಿ ಇವತ್ತು ಹೈಕಮಾಂಡು ಕೂಡ ಪಾತ್ರ ಆಗ್ತಾ ಇದೆ. ಆದ್ದರಿಂದ ನಾವು ಈಗ 4-5 ದಿನ ಹಿಂದೆ ನಾವು ಹೇಳಿದ್ದೀವಿ, ರಾಜ್ಯದ ಮುಖ್ಯಮಂತ್ರಿಗಳಾಗಿ ಒಕ್ಕಲಿಗ ಸಮುದಾಯದೊಬ್ಬರು ಕೂಡ ಬಂದರೂ ಏನೂ ತಪ್ಪಿಲ್ಲ. ಯಾಕೆ ಅಂತಂದರೆ ಡಿ.ಕೆ. ಶಿವಕುಮಾರ್ ಪಕ್ಷಕ್ಕೆ ದುಡಿದಿದ್ದಾರೆ, ಪಕ್ಷಕ್ಕೆ ಕಷ್ಟಪಟ್ಟಿದ್ದಾರೆ. ಪಕ್ಷ ಸಂಕಷ್ಟ ಪರಿಸ್ಥಿತಿಯಲ್ಲಿದ್ದಾಗ ಪಕ್ಷದ ಅಧ್ಯಕ್ಷ ಸ್ಥಾನವನ್ನೇ ತೆಗೆದುಕೊಂಡು ಕೋಟ್ಯಾಂತರ ಹಣ ಸ್ವಂತ ದುಡ್ಡು ಖರ್ಚು ಮಾಡಿ ಪಕ್ಷವನ್ನೇ ಒಂದು ಆಡಳಿತ ವ್ಯವಸ್ಥೆಗೆ ತಂದಿದ್ದಾರೆ. ಆದ್ರಿಂದ ಡಿ.ಕೆ. ಶಿವಕುಮಾರ್ ಯೋಗ್ಯವಾದ ವ್ಯಕ್ತಿ ಇದೆ, ಅವರು ದುಡಿದಿದ್ದಾರೆ, ಅದಕ್ಕೆ ಕೂಲಿ ಕೊಡಬೇಕು. ಇದು ಎರಡನೇ ಪ್ರಶ್ನವನ್ನೇ ಇಲ್ಲ. ಒಂದು ವೇಳೆ ಡಿ.ಕೆ. ಶಿವಕುಮಾರ್ ಅವರನ್ನ ಕಡೆಗಣಿಸಿ ನೀವು ಮುಂದಕ್ಕೂ ಹೋದರೆ ಕಾಂಗ್ರೆಸ್ ಸರ್ವನಾಶ ಆಗಿ ಹೋಗುತ್ತೆ ಅಂತಕ್ಕಂಥದ್ದು ಕೂಡ ಎರಡನೇ ಮಾತೇ ಇಲ್ಲ. ಯಾಕಂದರೆ ದೇಶದಲ್ಲಿ ಕಾಂಗ್ರೆಸ್ ಇರಬೇಕು. ವಿರೋಧ ಪಕ್ಷದ ಸ್ಥಾನದಲ್ಲಿ ಪ್ರಜಾಪ್ರಭುತ್ವದ 2 ಮುಖಗಳು, ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ. ಆದರೆ ಡಿ.ಕೆ. ಶಿವಕುಮಾರ್ ಈ ರೀತಿಯಲ್ಲಿ ನೋವು ಕೊಟ್ಟಂದರೆ ಅದು ಸರಿಯಾದ ಪದ್ಧತಿ ಅಲ್ಲ. ಆ ಸಮುದಾಯವೂ ಕೂಡ ಇದು ನೋಡುತ್ತಾ ಇದೆ. ಹಿಂದಿನ ಅವ್ರನ್ನ ಎಸ್.ಎಂ. ಕೃಷ್ಣ ಅವ್ರನ್ನ ಮುಖ್ಯಮಂತ್ರಿ ಆಗುವ ಸಮಯ ಏನೇನು ರಾಜ್ಯದಲ್ಲಿ ಆಗೋಯಿತು, ಯಾಕೆ ಈ ಪರಿಸ್ಥಿತಿ ಬರಬೇಕು? ಆದ್ದರಿಂದ ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಅವರ ದೊಡ್ಡತನದಿಂದ ಬಿಟ್ಟು ಕೊಡಬೇಕು. ಯಾಕಂದರೆ 5 ವರ್ಷ ಮುಖ್ಯಮಂತ್ರಿ ಆದರು, 2 ವರ್ಷ ಮತ್ತು ಅದು 7ರ ವರ್ಷ ಆಯಿತು. ವಿಧಾನ ಪರಿಷತ್ತಿನ ವಿರೋಧ ಪಕ್ಷ ನಾಯಕರಾದರೂ ಸಾಕಷ್ಟು ಅವರೇನಾಯಿತು ಅನುಭವಿಸಿಕೊಂಡಿದ್ದಾರೆ. ಹಿಂದುಳಿದ ವರ್ಗ ಆಗಲಿ ಮತ್ತೊಬ್ಬರಿಗೂ ಕೂಡ ಅವಕಾಶ ಮಾಡಿ ಕೊಡಬೇಕಾಗಿರೋದು ಅವರ ದೊಡ್ಡ ಜವಾಬ್ದಾರಿ.